ನಾವೆಲ್ಲರೂ ಕೂಡ ಅವ್ರು ಕಳ್ಕೊಂಡು ಬಡವರಾಗಿದ್ದೇವೆ. ಇವತ್ತು ಮುಂದಿನ ದಿನಮಾನಗಳಲ್ಲಿ ಅವರ ಉತ್ತರಾಧಿಕಾರಿಗಳು ಪೂಜ್ಯ ಶ್ರೀಗಳು ಕೂಡ ಅವರ ಹಾದಿಯಲ್ಲಿ ಅವರ ತತ್ವ, ಅವರ ಸಿದ್ಧಾಂತ, ಅವರಲ್ಲಿರುವಂಥ ಮಗುವಿನಂಥ ಸ್ವಭಾವ, ತಾಯಿ ಹೃದಯ, ಅದೆಲ್ಲವನ್ನು ಅಳವಡಿಸಿಕೊಂಡು ಇವತ್ತು ಆ ವಚನ ಶಿಲಾ ಮಂಟಪ, ವಚನಗಳ ಪ್ರಸಾರ ಅದೆಲ್ಲದಕ್ಕೂ ಕೂಡ ಮುಂದುವರಿಸ್ಕೊಂಡು ಅವ್ರು ಹೋಗಲಿ. ಅವರಿಗೆ ಎಲ್ಲ ರೀತಿಯ ನೆರವನ್ನು ನಾನು BD ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ದಿವಸ ಖಗೋಳಕೋಟೆ ಸಂಶೋಧನಾ ಕೇಂದ್ರದಿಂದ ನಾವೆಲ್ಲರೂ ಕೂಡ ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಇವತ್ತು ದಿವಸ ಭಾಳ ಪ್ರಾಮಾಣಿಕವಾಗಿ ಸಂದರ್ಭದಲ್ಲಿ ಹೇಳಿ, ಇವತ್ತು ಸರ್ಕಾರನೂ ಕೂಡ ಇವತ್ತು ದಿವಸ ಭಾಗದ ಶಾಸಕರು ಸಚಿವರಾದಂಥ ಶಿವಾನಂದ ಪಾಟೀಲ್ರಿದ್ದಾರೆ. ಭಾಳಷ್ಟು ಆತ್ಮೀಯತೆಯನ್ನು ಹೊಂದಿದಂಥ ನಮ್ಮ ಹಿರಿಯ ಶಾಸಕರು ಮಾಜಿ ಸಚಿವರಾದಂಥ ಶ್ರೀ ಅಪ್ಪಾಜಿ ನಾಡಗೌಡರು ಕೂಡ ಇವತ್ತು ದಿವಸ ಭಾಳ ಭಾವನಾತ್ಮಕವಾಗಿ ಅವರ ಸಂಬಂಧವನ್ನು ಇವತ್ತು ಸಹ ನೆನಪಿಸಿದ್ದಾರೆ. ನಾನಿದ್ದೀನಿ, ಮುಖ್ಯಮಂತ್ರಿಗಳು ಕೂಡ ಬರುವಾಗ ನಾನು ಮಾತಾಡಿದೆ, ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅಂಥೇಳಿ ಸಂದರ್ಭದಲ್ಲಿ. ಈಗ ನಾನು ಮತ್ತು ಸಚಿವರಾದಂಥ ಶಿವಾನಂದ ಪಾಟೀಲ್ರು, ಅಪ್ಪಾಜಿ ನಾಡಗೌಡರು ಈ ಕ್ಷೇತ್ರದ ಅಭಿವೃದ್ಧಿಗೆ ಪೂಜ್ಯ ಶ್ರೀಗಳ ಒಂದು ಸ್ಮರಣೆಯನ್ನು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಆಗು ಹೋಗುಗಳಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ ಅನ್ನೋ ಮಾತನ್ನು ಇವತ್ತು ಸಹ ಹೇಳಿ, ಇವತ್ತು ನಾವೆಲ್ಲರೂ, ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಸಹ ಪೂಜ್ಯ ಶ್ರೀಗಳಿಗೆ ಸರ್ಕಾರದ ಪರವಾಗಿ ನಾನು, ಶಿವಾನಂದ ಪಾಟೀಲ್ರು, ಆಮೇಲೆ ಅಪ್ಪಾಜಿ ನಾಡಗೌಡರು ಇವತ್ತು ಸಹ ನಾವು ಸರ್ಕಾರದ ಎಲ್ಲ ಗೌರವಗಳನ್ನ ಇವತ್ತು ಸಹ ಅವರಿಗೆ ಅರ್ಪಣೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ಇವತ್ತು ಅವರ ಕೊಡುಗೆ ಅಪಾರ. ಬಸವ ಸಾಹಿತಿಗಳು ಬಹುಶಃ ಅವರು ಕೂಡ ಒಬ್ಬ ಶರಣರ ಒಂದು ಇದರಲ್ಲೇ ಅಂತಂತೂ ನಾವು ಭಾಗ ಅಂತೇಳಿ ನಾವು ತಿಳ್ಕೊಳ್ಳುವಂಥದ್ದು. ಅವರು ಒಬ್ಬರು ಶರಣರು, ಬಸವಾದಿ ಶರಣರಲ್ಲಿ ಅವರು ಒಬ್ಬರು ಅಂತನ್ನೋದನ್ನು ಇವತ್ತೊಂದು ಸಹ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಂಡು ಇವತ್ತು ಅವರ ಆತ್ಮಕ್ಕೆ ಇವತ್ತು ಪರಮಾತ್ಮ ಬಸವಾದಿ ಶರಣರು ಚಿರಶಾಂತಿಯನ್ನು ನೀಡಲಿ. ಅವರು ಹಾಕಿಕೊಟ್ಟಂಥ ಸನ್ಮಾರ್ಗ, ಅವರ ಕೆಲಸಗಳು ಅವ್ರನ್ನ ಎಂದೆಂದಿಗೂ ಕೂಡ ಅಮರವಾಗಿ ಉಳಿತಾವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಭಕ್ತ ಮಂಡಳಿ, ವಿಶೇಷವಾಗಿ ಭಕ್ತರು ಜನರು ಏನಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಅವರ ಒಂದು ಸನ್ಮಾರ್ಗದಲ್ಲಿ ಅವರು ಮಾಡಿದಂಥ ಕೆಲಸಗಳಲ್ಲಿ ಮತ್ತೆ ಇವತ್ತು ಸಹ ಅವ್ರನ್ನ ಕಾಣುವಂಥದ್ದಾಗ್ತದೆ. ಯಾಕಂದರೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಮ್ಮ ಕಡೆಯ ವಿಲ್ನಲ್ಲಿ ಹೇಳಿದರು ಅಂತಿಮ ಪತ್ರದಲ್ಲಿ, ಇವತ್ತು ನಾ ಬಯಲಾಗಿದ್ದೀನಿ ಅಂತಂದರೆ ಇವತ್ತು ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಹೇಳಿ ಇವತ್ತು ನಾನು ಪ್ರಕೃತಿಯಲ್ಲಿ ನಾನು ವಿಲೀನ ಆಗಿದ್ದೀನಿ ಅಂತ ಹೇಳಿದರು. ಇವತ್ತು ಹೀಗಾಗಿ ನಾವು ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಎಲ್ಲ ಕಡೆ ಇವತ್ತು ಸಹ ನಾವು ನೋಡ್ತೀವಿ. ಪ್ರಕೃತಿ ಅಂದಮೇಲೆ ಇವತ್ತು ಸಹ ಗಿಡ, ಮರ, ಪಕ್ಷಿ, ಪ್ರಾಣಿ ಎಲ್ಲದರಲ್ಲಿ ಕೂಡ ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರು ಕಾಣ್ತೀವಿ. ಹೀಗಾಗಿ ಸರ್ಕಾರ ಇವತ್ತು ನಾವು ನಿರ್ಣಯ ಮಾಡಿ, ನಾವು ಶಿವಾನಂದ ಪಾಟೀಲ್ರು ಎಲ್ಲರೂ ಕೂಡ ಸಹ ಎಲ್ಲರೂ ನಿರ್ಣಯ ಮಾಡಿ ಇವತ್ತು ಮಮದಾಪುರದಾಗ ಒಂದು ಅರಣ್ಯ ಪ್ರದೇಶ ಇವತ್ತು ಸಹ ಏನು ಅಭಿವೃದ್ಧಿ ಮಾಡ್ತಾಯಿದ್ವಿ. ಅರಣ್ಯ ಪ್ರದೇಶಕ್ಕೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರು ಕಾಣೋದೇ ಅದು ಅಲ್ಲಿ ಅಂತೇಳಿ ಅರಣ್ಯ ಪ್ರದೇಶಕ್ಕೆ ಅವ್ರ ಹೆಸರನ್ನು ಇಟ್ಟುಕೊಂಡು ಅವ್ರು ಗೌರವಿಸಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ವಿ. ಹೀಗೆ ಪೂಜ್ಯ ಶ್ರೀಗಳನ್ನ ಯಾವಾಗ ಈ ಭಾಗದಲ್ಲಿ ಬಸವ ತತ್ವ ಬರ್ತದೆ, ವಚನಗಳು ಬರ್ತವೆ, ಬಸವ ಸಾಹಿತ್ಯ ಬರ್ತದೆ, ಆವಾಗ ನಾವು ಪರಮ ಪೂಜ್ಯ ಲಿಂಗೈಕ್ಯ ಇವತ್ತು ಚನ್ನಬಸವ ಮಹಾಸ್ವಾಮಿಗಳನ್ನ ನಾವು ಸ್ಮರಣೆ ಮಾಡ್ಕೋತೀವಿ. ಅವರ ಇಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಭಾಳ ಶ್ರೇಷ್ಠವಾದಂಥ ಮಾತನ್ನು ಹೇಳಿ, ಮುಂದಿನ ಅವರು ಇವತ್ತೇನು ಈಗಿನ ಶ್ರೀಗಳಿದ್ದಾರೆ ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ಭಕ್ತ ಮಂಡಳಿ ಇಟ್ಕೊಂಡು ನಾವೆಲ್ಲರೂ ವೇದಿಕೆ ಮೇಲೆ ಎಲ್ಲ ಪೂಜ್ಯ ಶ್ರೀಗಳು ಮಾರ್ಗದರ್ಶನ ಮಾಡಲಿಕ್ಕೆ ಎಲ್ಲರೂ ತಿಳಿಸ್ತಾ ಇದ್ದಾರೆ. ಇವತ್ತು 3000 ಮಠದ ಹಬ್ಬಗಳು ತಿಳಿಸಿ ಬಂದವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನರಸೋಸಿ ಜಗದ್ಗುರುಗಳು, ನಮ್ಮ ಜ್ಞಾನೋಗಾಶ್ರಮದ ಪೂಜ್ಯ ಶ್ರೀಗಳು, ಎಲ್ಲ ಶ್ರೀಗಳು ತಂದು ಸಹ ಅವರು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಏನು ಸೇವೆಯನ್ನು ವಹಿಸ್ತಾರೆ ನಾವು ಅದನ್ನೆಲ್ಲರೂ ಕೂಡ ಶಕ್ತಿ ಮೀರಿ ಅದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇದು ಮಾಡ್ತೀವಿ. ಅವ್ರಿಗೆ ಅದೇ ಮಾರ್ಗದಲ್ಲಿ ಅವರು ನಡ್ಕೊಂಡು ಪೂಜ್ಯ ಶ್ರೀಗಳ ಹೆಸರನ್ನು ಇನ್ನೂ 100 ಪಟ್ಟು ಸಹ ಬೆಳೆಸುವಂಥದ್ದಾಗಲಿ ಅಂತ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸಿ ಮತ್ತೊಮ್ಮೆ ಅವರಿಗೆ ನಾನು ದೇವರು ಚಿರಶಾಂತಿಯನ್ನು ನೀಡಲಿ, ಆ ಶಕ್ತಿಯನ್ನು ನಮ್ಮ ಈಗಿನ ಶ್ರೀಗಳಿಗೆ ಮತ್ತು ಭಕ್ತ ಮಂಡಳಿಗೆ ಈ
ಅನ್ನೋಕ್ಕೆ ನಾವು ಸಾಧ್ಯ ಇಲ್ಲ. ಪ್ರಕೃತಿ ನಿಯಮ ಅವರು ಲಿಂಗಾಯತರಾಗೂ ನಮ್ಮ ಆಶೆ ಇತ್ತು, ಅವರು 100 ಶತಾಯುಷಗಳಾಗಿ ಇನ್ನೂ 16 ವರ್ಷ ಬಾಳಬೇಕಾಗಿತ್ತು. ಆದರೆ ಅವತ್ತಿಗೂ ಕೂಡ ನಮ್ಮ ಜೊತೆಗಿದ್ದಾರೆ. ಆ ಶಿಲಾ ಮಂಟಪಕ್ಕೆ ಹೋದ ಕೂಡಲೇ ಧನುಸನ ಅವ್ರ ಸ್ಮರಣೆ ಆಗ್ತದೆ. ಬಸವಾದಿ ಶರಣರ ಸಾಹಿತ್ಯ ವಚನ ಬಂದಾಗ ಅವ್ರು ನೆನಪಾಗ್ತದೆ. ಅವರು ಸೂರ್ಯಚಂದ್ರವರೆಗೂ ಕೂಡ ಅವರು ಅಮರರಾಗಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು.